ಯಾವತ್ತೂ ಜಾತಿವಾದಿಗಳಾಗ್ಲಿ ಧರ್ಮವಾದಿಗಳಾಗ್ಲಿ ಆಗಿರಲಿಲ್ಲ. ಎಲ್ಲ ಜಾತಿ ಜನಾಂಗದವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಂತ ಏಕೈಕ ವ್ಯಕ್ತಿ 5 ವರ್ಷಗಳ ಹಿಂದೆ ಇದೆಲ್ಲ ಮಾಡಿಕೊಟ್ಟಂತ ವ್ಯಕ್ತಿ ಕೆಂಪೇಗೌಡರು. ಕುರುಬರಿಗೆ ಒಂದು ಕುರುಬರು, ಗೌಡರ ಪೇಟೆ, ಕುರುಬರ ಪೇಟೆ, ಆಮೇಲೆ ತಿರುಗುಪೇಟೆ, ಪೇಟೆ, ಆಮೇಲೆ ಕುಂಬಾರಪೇಟೆ, ಬಳೆಪೇಟೆ, ಗಾಳಿಪೇಟೆ, ಹತ್ತಿಪೇಟೆ, ಈ ತರ ಎಲ್ಲ ವರ್ಗದ ಜನಕ್ಕೂ ಮಾಡಿಕೊಟ್ಟಂತ ಏಕೈಕ ವ್ಯಕ್ತಿ 500 ವರ್ಷದಿಂದ ಯಾವತ್ತಾದ್ರೂ ಕಾಸ್ಮೋಪಾಲಿಟನ್ ಐಡಿಯಾ ಇದ್ದಿದ್ರೆ ಅದು ಕೆಂಪೇಗೌಡರು. ಅಂತ ಒಂದು ಧೀರೋದಾತ್ತ ವ್ಯಕ್ತಿಗೆ ನಾವು ಇವತ್ತು ಗಮನ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಅವರು ಕಟ್ಟಿ ಬೆಳೆಸಿದಂತ ಬೆಂಗಳೂರು ಇವತ್ತು ವಿಶ್ವದಾದ್ಯಂತ ಹೆಸರು ಮಾಡಿಕೊಂಡು ಏನು ಇಲ್ಲಿಂದಲೇ ಎಲ್ಲ ತಯಾರಾಗೋದು, ಏನೇನೆ ಬುದ್ಧಿವಂತ ಹುಡುಗರಿಂದ ಹಿಡಿದು ಎಲ್ಲರೂ ತಯಾರಾಗೋದು ಇಲ್ಲಿದ್ದಾರೆ. ಇಡೀ ಪ್ರಪಂಚದ ಸಿಲಿಕಾನ್ ಸಿಟಿ ಆಗಿ ನಮ್ಮ ಬೆಂಗಳೂರು ಬೆಳೆದಿದೆ. ಇಂಥ ಒಂದು ಕೆಲಸ ಮಾಡಿದಂತ ಕೆಂಪೇಗೌಡರನ್ನ ನಾವೆಲ್ಲ ನೆನೆಸ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಕೆಂಪೇಗೌಡರು ಬೆಳೆದಂತ ಬೆಂಗಳೂರಲ್ಲಿ ಎಲ್ಲ ಜಾತಿ, ಎಲ್ಲ ವರ್ಗದವರು, ಎಲ್ಲ ದೇಶದವರು ಬಂದು ಸೇರ್ಕೊಂಡವರು. ಉತ್ತರ ಇಂಡಿಯಾದವರಂತೂ ಇಲ್ಲಿ ಬಹಳ ಜನ ಸೇರ್ಕೊಂಡವ್ರೆ, ಎಲ್ಲರೂ ಸೇರ್ಕೊಂಡವ್ರೆ. ಆ ಎಲ್ಲರೂ ಸೇರ್ಕೊಂಡು ಸಾಮೂಹಿಕವಾಗಿ ಅವರು ಜಾಸ್ತಿ ಮಾಡಬೇಕು. ಗಾಂಧಿ ಜಯಂತಿ, ಕೆಂಪೇಗೌಡ ಜಯಂತಿ, ಎಲ್ಲರಿಗೂ ಅನ್ನ ಕೊಟ್ಟಂತ ಕೆಂಪೇಗೌಡ ಜಯಂತಿ ಅವ್ರು ಮಾಡಬೇಕು ಅಂತ ಆಶಿಸ್ತಾ ನೀವೆಲ್ಲರಿಗೂ ಮತ್ತೊಮ್ಮೆ ಕೆಂಪೇಗೌಡರ ದಿನಾಚರಣೆ ಶುಭಾಶಯ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.